ಸೆರಾಟೋನಿನ್ ಪಾಥ್ವೇ ಮತ್ತು ಸೆಕ್ಸುವಲ್ ಫಂಕ್ಷನ್ ಇದು ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇದೆ. ಸರ್, ಸೆರಾಟೋನಿನ್ ಪಾಥ್ವೇ ಅಂದರೆ ಏನು? ನಮ್ಮ ಬ್ರೈನ್ ಎಂಟೈರ್ನಲ್ಲಿ ಒಂದು ಮೇನ್ ಪಾರ್ಟ್ ಬ್ರೈನ್ ಸ್ಟೆಮ್. ಆ ಬ್ರೈನ್ ಸ್ಟೆಮ್ದಿಂದ ನ್ಯೂಕ್ಲಿಯರ್ ಅಫೆ ಅಂತ ಒಂದು ಸೆಂಟರ್ ಇದೆ. ಅಲ್ಲಿಂದ ಇದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದರ ಹೆಸರು ಸೆರಾಟೋನಿನ್. ಸೆರಾಟೋನಿನ್ ಬಗ್ಗೆ ನೀವು ಕೇಳಿರ್ಬೋದು, ಎಷ್ಟು ಡಾಕ್ಟರ್ ಹೇಳಿದಿರ್ತಾರೆ. ಸೊ ಈ ಕೆಮಿಕಲ್ ಅಥವಾ ಈ ಒಂದು ಹಾರ್ಮೋನ್ ಏನಿದೆಯಲ್ಲ, ಸೊ ಓವರಾಲ್ ನಮ್ಮ ಮೂಡು, ನಮ್ಮ ನಿದ್ರೆ, ನಮ್ಮ ಡೈಜೆಷನ್ನು, ನಮ್ಮ ಹಸು ಆಗೋದು, ನಮ್ಮ ಆಂಗ್ಸೈಟಿ ಎಲ್ಲ ಈ ಪಾಥ್ವೇ ಕಂಟ್ರೋಲ್ ಮಾಡುತ್ತೆ. ಸೆಕ್ಸ್ನಲ್ಲಿ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಡ್ಯೂ ಟು ಸ್ಟ್ರೆಸ್, ಡ್ಯೂ ಟು ಆಂಗ್ಸೈಟಿ, ಡ್ಯೂ ಟು ಆ್ಯಂಗರ್, due to lack of physical activity, due to late night sleep, due to improper food habits, overall against nature ನೀವು ಯಾವಾಗ ಕೆಲಸ ಮಾಡ್ತಿರಲ್ಲ, this pathway will interrupt. ನ್ಯೂಕ್ಲಿಯರ್ ಅಫೇದಿಂದ ಮಿಡ್ ಬ್ರೈನ್ದಿಂದ ಈ ಕಡೆ ಹೈಪೋಥಲೆಮಸ್ದಿಂದ ಈ ಕಡೆ ಸೆರೆಬೆಲ್ಲಮ್ವರೆಗೆ ಈ ಎಂಟೈರ್ ಬ್ರೈನ್ ಏನಿದೆಯಲ್ಲ, ಇದರಲ್ಲಿ ಏನಾಗುತ್ತೆ, ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ ಏನು ಮೆಸೇಜಸ್ ಇದೆಯಲ್ಲ, ಇದರಲ್ಲಿ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಆದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ಸ್ಪೆಷಲಿ ಪ್ರೀಮೇಚರ್ ಎಜಾಕ್ಯುಲೇಷನ್ ಈಸ್ ವೆರಿ ಕಾಮನ್. ಈ ಸೆರಾಟೋನಿನ್ ಪಾಥ್ವೇನಲ್ಲಿ ಅಬ್ನಾರ್ಮಲಿಟಿ ಬಂದಿದೆ, ಸೆರಾಟೋನ್ ಪಾಥ್ವೇನಲ್ಲಿ ಏನಾದರೂ ತುಟಿ ಬಂದಿದೆ ಅಂದರೆ ಅದನ್ನು ಸರಿಪಡಿಸ್ಬೇಕಂದ್ರೆ 90 days ಟೈಮ್ ಬೇಕು. ಯಾವುದೋ ಸೆಕ್ಸುವಲ್ ಪ್ರಾಬ್ಲಮ್ಮು 3 ದಿವಸದಲ್ಲಿ ವಾಸಿ ಆಗಲ್ಲ. ಎಷ್ಟೋ ಸತಿ ನನ್ನ ಹತ್ರ ಪೇಷಂಟ್ಸ್ ಬರ್ತಾರೆ, ಮೆಡಿಸಿನ್ ತೊಗೊಂಡು ಹೋಗ್ತಾರೆ, 1 ವಾರ ಆದಮೇಲೆ ಫೋನ್ ಮಾಡ್ತಾರೆ, ಸರ್ ಬಿಜಿನಾ, 1-2 ನಿಮಿಷ ಮಾತಾಡಬೇಕಾಗಿತ್ತು, ಹೇಳಿವ್ರೆ. ಇಲ್ಲ ಸರ್, ಈಗ ನಿಮ್ಮ ಹತ್ರ ಬಂದುಬಿಟ್ಟು 1 ವಾರ ಆಯಿತು, ಬಟ್ ಏನು ಅಂತ ಪರಿ ಏನು ಕಾಣಿಸ್ತಾ ಇಲ್ಲಲ್ಲ ಸರ್. ಅವ್ರಿಗೆ ನಾನು ಕೇಳ್ತೀನಿ, ಸರ್ ನೀವು ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ? ಇಲ್ಲಾಂದ್ರೂ ಒಂದು 3-4 ವರ್ಷ ಆಯ್ತು ಸರ್, ಯಾವಾಗಿದ್ದೀನಿ ಸ್ವಲ್ಪ ಶುಗರ್ ಬಂತಲ್ಲ, ಇವೆಲ್ಲ ಸ್ಟಾರ್ಟ್ ಆಯ್ತು ನೋಡಿ. ಸೊ ಅವ್ರಿಗೆ ನಾನೇ ಒಂದು ಕ್ವಶನ್ ಕೇಳಿದೆ, ಸರ್ 3-4 ವರ್ಷದ ಪ್ರಾಬ್ಲಮ್ ಇದೆ ಸರ್, ನಿಮಗೆ 1 ವಾರದಲ್ಲಿ ವಾಸಿ ಆಗುತ್ತಾ ಸರ್? ಇಲ್ಲ ಆಗಲ್ಲ, ನಮ್ಗೆ ಗೊತ್ತು ಟೈಮ್ ತೊಗೊಳುತ್ತೆ ಅಂತ, ಆದ್ರೂ ಸುಮ್ಮನೆ ಒಂದು ವಿಚಾರಿಸೋಣ ಅಂತ ಫೋನ್ ಮಾಡಿದ್ವಿ ಅಂತಾರೆ. ಸೊ ಅಂಥ ಜನರಿಗೆ ಈ ವಿಡಿಯೋ ಇದೆ. ಯಾಕಂದರೆ ಈ ಸೆರಾಟೋನಿನ್ ಪಾಥ್ವೇ ಅವ್ರಿಗೆ ಗೊತ್ತು ಮಾಡ್ಬೇಕು. ನನಗೆ ಸೆರಾಟೋನಿನ್ ಪಾಥ್ವೇ ಏನಿದೆಯಲ್ಲ, ಇದು ಮಿನಿಮಮ್ ಇದನ್ನ ರೀವೈರಿಂಗ್ ಮಾಡಬೇಕು. ನಿಮ್ದು ಒಂದು ಕಂಪ್ಯೂಟರ್ ಇದೆ ಅಥವಾ ಟಿ ವಿ ಇದೆ ಅಥವಾ ಯಾವುದೋ ಒಂದು ಮನೆಯಲ್ಲಿ ಎಲೆಕ್ಟ್ರಿಕ್ ಮಷೀನ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ಏನೋ ಸ್ವಲ್ಪ ಕರೆಂಟ್ ಸಪ್ಲೈನಲ್ಲಿ ಪ್ರಾಬ್ಲಮ್ ಆದರೆ ಅದನ್ನು ಏನು ಮಾಡ್ತಾರೆ, ಈಗ ಒಂದು ಬಾವಿನಲ್ಲಿರುವ ಮೋಟ್ರೇ ಅಂತ ತಿಳ್ಕೊಳ್ಳಿ, ಏನೋ ನೀರಿದು ಹೊಡಿತಾ ಇಲ್ಲ ಹೊರಗಡೆ, ಮೋಟರ್ ಆನ್ ಮಾಡ್ತಾ ಗುಯ್ ಅಂತ ಸೌಂಡ್ ಮಾಡುತ್ತೆ, ಆನ್ ಮಾಡ್ತಾ ಗುಯ್ ಅಂತ ಸೌಂಡ್ ಮಾಡುತ್ತೆ, ಬಟ್ ನೀರನ್ನ ಏನು ಮಾಡುತ್ತೆ, ಅದು ಪುಷ್ ಮಾಡಲ್ಲ ಮೇಲೆ. ಸೊ ಅವಾಗ ಏನು ಮಾಡ್ತಾರೆ ರೈತರು, ಈ ಮೋಟ್ರನ್ನ ಯಾವುದೋ ಒಂದು ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ಅದನ್ನು ರೀವೈರಿಂಗ್ ಮಾಡ್ತಾರೆ. ಅವಾಗ ಮತ್ತೆ ತಿರ್ಗಾ ಒಳ್ಳೆ ರೀತಿ ನೀರು ಹೊಡಿಯತ್ತೆ. ಸೊ ಇವಾಗ ನಿಮ್ಮ ಬ್ರೈನ್ನಲ್ಲಿ ಇರುವ ವೈರಿಂಗ್ನ ನಾವು ಏನು ಮಾಡಬೇಕು, ರೀವೈರಿಂಗ್ ಮಾಡಬೇಕು. ಸೊ ಈ ರೀವೈರಿಂಗ್ ಮಾಡೋಕ್ಕೆ ನಮಗೆ 3 months ಮಿನಿಮಮ್ ಹೇಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ 6 monthವರೆಗೆ ಇದು ಚಿಕಿತ್ಸೆ ನಡೆಯುತ್ತೆ, ಬಟ್ ಮಿನಿಮಮ್ 3 months. ಇದರಲ್ಲಿ ಡಾಕ್ಟರ್ ರೋಲ್ ಬರೀ 20% ಇರುತ್ತೆ, ಮೆಡಿಸಿನ್ ರೋಲ್ 20% ಇರುತ್ತೆ. ಎಷ್ಟಾಯ್ತು ಟೋಟಲು? 40% ಡಾಕ್ಟರ್ ಮಾಡಬಹುದು, 60% ರೋಲ್ ನಿಮ್ದಿರೋದೆ. ಏನು? ನೀವು ಎಷ್ಟು ಟೈಮ್ಗೆ ಮಲಗ್ತಾ ಇದ್ದೀರಾ, ನೀವು ನಿಮ್ಮ ಬಾಡಿನಲ್ಲಿ ಎಷ್ಟು ಸ್ಟ್ರೆಸ್ನ ಕಡಿಮೆ ಮಾಡಿದ್ದೀರಾ, ನೀವು ದಿನನಿಮಿತ್ತ ಎಷ್ಟು ವ್ಯಾಯಾಮ ಮಾಡ್ತಾ ಇದ್ದೀರಾ, ನಿಮ್ಮ ಶುಗರ್ನ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡಿದ್ದೀರಾ, ನಿಮ್ಮ ಆಹಾರ ಪದ್ಧತಿನಲ್ಲಿ ಎಷ್ಟು ಸುಧಾರಣೆ ಮಾಡಿದ್ದೀರಾ, ಎಷ್ಟು ನ್ಯೂಟ್ರಿಯೆಂಟ್ ಫುಡ್ ತಗೋತಾ ಇದ್ದೀರಾ, ಜಂಕ್ ಫುಡ್ನ ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದೀರಾ, ಕೀಗಲ್ ಎಕ್ಸಸೈಸಸ್ ಎಷ್ಟು ಮಾಡ್ತಾ ಇದ್ದೀರಾ, ವಾಕ್ ಎಷ್ಟು ಮಾಡ್ತಾ ಇದ್ದೀರಾ, ಬ್ರೀತಿಂಗ್ ಎಕ್ಸಸೈಸಸ್ ಎಷ್ಟು ಮಾಡ್ತಾ ಇದ್ದೀರಾ, ಓವರ್ ಆಲ್ ಲೈಫ್ ಸ್ಟೈಲ್ ಎಷ್ಟು ಚೇಂಜಸ್ ಮಾಡ್ತಾ ಇದ್ದೀರಾ,
ಅದರ ಮೇಲೆ ನಿಮ್ಮ ಚಿಕಿತ್ಸೆ ಡಿಪೆಂಡ್ ಇರುತ್ತೆ. ಸೊ ನಾನು ಯಾವುದೋ ಒಂದು ಡಾಕ್ಟರ್ ಹತ್ರ ಹೋಗ್ತೀನಿ, ನಾನು ಸೂಪರ್ ಮ್ಯಾನ್ ಆಗ್ತೀನಿ ಅಂದರೆ ಆಗೋದೇ ಇಲ್ವಾ? ಪ್ರಪಂಚದಲ್ಲಿ ಯಾವ ಡಾಕ್ಟರ್ ಹತ್ರನೂ ಅಷ್ಟು ಪವರ್ ಇಲ್ಲ. ನಿಮ್ದು ಯಾವುದೋ ಒಂದು ಮಂತ್ರ ಹೊಡೆದ್ಬಿಟ್ಟು ಹೋಗಪ್ಪ ನೀನು 10 ನಿಮಿಷ ಸೆಕ್ಸ್ ಮಾಡಿದ್ದೆ ಅಂತ ಹೇಳೋ ಥರ. ಯಾಕಂದರೆ ಇದು ನಿಮ್ಮ ಬಾಡಿದ ಫಾಲ್ಟು. ನಿಮ್ಮ ಬಾಡಿನಲ್ಲಿ ಫಾಲ್ಟ್ ಆಗಿದೆ, ನಿಮ್ಮ ಬಾಡಿನಲ್ಲಿ ವೀಕ್ನೆಸ್ ಬಂದಿದೆ, ನಾನು ಎಕ್ಸಸೈಸ್ ಮಾಡಿದ್ರೆ ಉಪಯೋಗ ಇಲ್ಲ. ನೀವು ಎಕ್ಸಸೈಸ್ ಮಾಡಬೇಕು, ನೀವು ಚಿಕಿತ್ಸೆ ಮಾಡಬೇಕು, ಆವಾಗ ಕಂಬೈನ್ಲಿ ಫಾರ್ಮುಲಾ ವರ್ಕ್ ಆಗುತ್ತೆ. ಇಲ್ಲ ಸರ್ ನಾನು ಬೆಳಗ್ಗೆ 7 ಗಂಟೆಗೆ ಆಫೀಸ್ ಹೋದರೆ ನಾನು ರಾತ್ರಿ ಬರಬೇಕಂದ್ರೆ 9 ಗಂಟೆ ಆಗುತ್ತೆ, ಆಫೀಸ್ನಲ್ಲಿನೇ ಸ್ವಲ್ಪ ಓಡಾಡ್ತೀನಿ ಸರ್ ಕೆಳಗಡೆಯಿಂದ ಮೇಲೆ ಮೇಲಿನ ಕೆಳಗೆ, ಅಷ್ಟದಿಂದ ಆಗಲ್ಲ. ನಿಮ್ಮ ರೆಗ್ಯುಲರ್ ರೂಟೀನ್ ಎಷ್ಟೋ ಬಿಜಿ ಇರಲಿ, ಅದರಲ್ಲಿ ಒಂದು ಹಾಫ್ ಆನ್ ಅವರ್ ನೀವು ತೆಗೆದ್ಬಿಟ್ಟು ಎಕ್ಸಸೈಸಸ್ ಮಾಡಬೇಕು, ಬ್ರೀತಿಂಗ್ ಮಾಡಬೇಕು, ಕೀಗಲ್ ಎಕ್ಸಸೈಸಸ್ ಮಾಡಬೇಕು. ಆವಾಗ ಮಾತ್ರ ಈ ಥರ ಸೆಕ್ಸುವಲ್ ಪ್ರಾಬ್ಲಮ್ನ ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಈ ಸೆರೋಟಿನಿನ್ ಏನು ಪಾತ್ವೆ ಇದೆಯಲ್ಲ, ಯಾವುದೋ ಒಂದು ಪಿಲ್ ತೊಗೊಂಡ್ಬಿಟ್ಟು ಅದನ್ನು ರೀವೈರಿಂಗ್ ಮಾಡೋಕ್ಕಾಗಲ್ಲ. ಇದು ನೀವು ನಿಮ್ಮ ಲಾಂಗ್ ಸ್ಟ್ಯಾಂಡಿಂಗ್ 8 ವರ್ಷ 10 ವರ್ಷ ಏನು ಕಾರ್ಪೊರೇಟ್ ಆಫೀಸ್ನಲ್ಲಿ ಕೆಲಸ ಮಾಡಿ ಸ್ಟ್ರೆಸ್ ತೊಗೊಂಡ್ಬಿಟ್ಟು ಕುಡಿದು ಸ್ಮೋಕ್ ಮಾಡಿಕೊಂಡು ಆ ಪಾತ್ವೆನ ನೀವು ಹಾಳು ಮಾಡಿದ್ದೀರಾ, ಅದರ ವೈರಿಂಗ್ನ ಹಾಳು ಮಾಡಿದ್ದೀರಾ. ಹೊಸ ವೈರಿಂಗ್ ಬರಬೇಕಂದ್ರೆ ನೀವು ದುಡಿಬೇಕು, ನೀವು ಆಹಾರ ಚೆನ್ನಾಗಿ ತಗೋಬೇಕು, ನೀವು ಚೆನ್ನಾಗಿ ನಿದ್ರೆ ಮಾಡಬೇಕು, ನೀವು ದಿನ ವ್ಯಾಯಾಮ ಮಾಡಬೇಕು. ಆವಾಗ ಇದನ್ನು ರೀವೈರಿಂಗ್ ಮಾಡಬಹುದು. ಸೊ ಈ ಸೆರೋಟೋನಿನ್ ಪಾತ್ವೆ ಇಂಪ್ರೂವ್ ಮಾಡಬೇಕಂದ್ರೆ ಮಿನಿಮಮ್ 90 ಡೇಸ್ ಬೇಕೇ ಬೇಕು. 90 ಡೇಸ್ ನಾ ಹೇಳಿದ ಪ್ರಕಾರ ಇದು ಒಂದು ಚಾಲೆಂಜ್ ಥರ ತೊಗೊಂಡ್ಬಿಟ್ಟು ಮಾಡಿ ನಿಮ್ಮ ಸೆಕ್ಸ್ ಲೈಫ್ನ ಒಳ್ಳೆ ರೀತಿ ಎಂಜಾಯ್ ಮಾಡಿ. ನಮಸ್ಕಾರ.